77ನೇ ಗಣರಾಜ್ಯೋತ್ಸವ ಪ್ರಯುಕ್ತ ಬಡವರ ಬಂಧು ಅಭಿಮಾನಿಗಳ ಸಂಘದ ವತಿಯಿಂದ 50 ಬಡ ಮಹಿಳೆಯರಿಗೆ ಟೈಲರಿಂಗ್ ಸರ್ಟಿಫಿಕೇಟ್ ಉಚಿತವಾಗಿ ಕೊಡಿಸಲಾಯಿತು. ಇದನ್ನು ನೀಡಿದ ಜನಪ್ರಿಯ ಶಾಸಕರಾದ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡರ ಪತ್ನಿ ಶ್ರೀಮತಿ ಗೌರಿ ಹರೀಶ್ ಗೌಡರು ಮಹಿಳೆಯರಿಗೆ ಟೈಲರಿಂಗ್ ಸರ್ಟಿಫಿಕೇಟ್ ವಿತರಿಸಿದರು. ನಂತರ ಇದನ್ನು ಉದ್ದೇಶಿಸಿ ಮಾತನಾಡಿದ ಗೌರಿ ಹರೀಶ್ ಗೌಡ ಅವರು, ಬಡವರ ಬಂಧು ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಪಡುವಾರಳ್ಳಿ ಪಾಪಣ್ಣ ಮತ್ತು ರಮೇಶ್ ಅಣ್ಣ ಇವರು ಇಂತಹ ಜನಪರ ಕಾರ್ಯಕ್ರಮಗಳನ್ನು ಮಾಡುತ್ತಲೇ ಬಂದಿದ್ದಾರೆ. ಇವರ ಕೆಲಸಗಳನ್ನು ನೋಡಿದರೆ ನಮಗೆ ತುಂಬಾ ಸಂತೋಷವಾಗುತ್ತದೆ. ಇವರು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಬಡವರಿಗೆ ಅನುಕೂಲವಾಗುವ ಕೆಲಸಗಳನ್ನೇ ಮಾಡುತ್ತಾರೆ. ಆದ್ದರಿಂದ ಇವರ ಕಾರ್ಯಕ್ರಮಕ್ಕೆ ಬರಲು ನನಗೆ ತುಂಬಾ ಸಂತೋಷ ಎಂದು ತಿಳಿಸಿದರು. ನಂತರ ರಮೇಶ್ ಅವರು ಮಾತನಾಡಿ, ಬಡವರ ಬಂಧು ಸಂಘದಿಂದ ಸಾಕಷ್ಟು ಜನಪರ ಕೆಲಸಗಳನ್ನು 25 ವರ್ಷಗಳಿಂದ ಮಾಡುತ್ತಲೇ ಬಂದಿದ್ದೇವೆ. ಇದು ಜನರಿಗೆ ತಲುಪಿದರೆ ಸಾಕು, ಅವರ ಆಶೀರ್ವಾದ ನಮಗೆ ಬೆಂಬಲವಾಗಿರುತ್ತದೆ. ಅದರಲ್ಲೂ ನಮ್ಮ ಜನಪ್ರಿಯ ಶಾಸಕರಾದ ಹರೀಶ್ ಗೌಡ್ರು ಮತ್ತು ಅವರು ಶ್ರೀಮತಿ ಗೌರಿ ಹರೀಶ್ ಗೌಡ ಅವರು ನಮ್ಮ ಜೊತೆ ಇದ್ದು ಬೆಂಬಲಿಸುತ್ತಾರೆ. ಆದ್ದರಿಂದ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಲು ನಮಗೆ ಸ್ಫೂರ್ತಿ ಸಿಗುತ್ತದೆ ಎಂದು ತಿಳಿಸಿ 77ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದರು. ನಂತರ ಪಡುವಾರಳ್ಳಿ ಪಾಪಣ್ಣನವರು ಮಾತನಾಡಿ, ಬಡವರಿಗೆ ಅನುಕೂಲ ಆಗುವ ಯಾವುದೇ ಕೆಲಸವಾಗಲಿ ಅದನ್ನು ನಾವು ಮಾಡಲು ಸಿದ್ಧರಿದ್ದೇವೆ. ಹಿಂದೆಯೂ ಕೂಡ ಬಡ ಮಹಿಳೆಯರಿಗೆ ಸೀರೆ ಕೊಡಿಸುವುದು, ವೃದ್ಧಾಪ್ಯ ವೇತನ ಕೊಡಿಸುವುದು, ಟೈಲರಿಂಗ್ ಸರ್ಟಿಫಿಕೇಟ್ ಕೊಡಿಸುವುದು, ಈ ತರಹ ಜನಪರ ಕೆಲಸಗಳನ್ನು ಸಾಕಷ್ಟು ಮಾಡುತ್ತಲೇ ಬಂದಿದ್ದೇವೆ. ಇನ್ನು ಮುಂದೆಯೂ ಹರೀಶ್ ಅಣ್ಣ ಹಾಗೂ ಗೌರಿ ಹರೀಶ್ ಗೌಡ ಅವರು ನಮ್ಮ ಜೊತೆ ಇದ್ದರೆ ಬಡವರಿಗೋಸ್ಕರ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಡುವಾರಳ್ಳಿ ಪಾಪಣ್ಣ, ಸುಣ್ಣದಕೇರಿ ರಮೇಶ್, ದೇವೇಗೌಡ, ತುಂಚಿಕೊಪ್ಪಲ್ ರಾಜ, ನಟರಾಜ್, ಗೋವಿಂದು, ಗುರು ಉಪಸ್ಥಿತರಿದ್ದರು. ನಮಸ್ಕಾರ ಎಲ್ರಿಗೂ. ಇವತ್ತು ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಡಿನ ಸಮಸ್ತ ಜನತೆಗೆಲ್ಲ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಬಡವರ ಬಂಧು ಬಳಗದ ವತಿಯಿಂದ ಟೈಲರಿಂಗ್ ತರಬೇತಿ ಪ್ರಮಾಣ ಪತ್ರನ ಕೊಡಿಸ್ತಾ ಇದ್ದಾರೆ. ಗಣರಾಜ್ಯೋತ್ಸವದ ಪ್ರಯುಕ್ತನೇ ಕೊಡ್ತಾ ಇದ್ದಾರೆ. ಒಳ್ಳೆಯದಾಗಲಿ ಎಲ್ರಿಗೂ. ಈ ಬಡವರ ಬಂಧು ಬಳಗದ ವತಿಯಿಂದ ಪ್ರತಿ ಒಂದು ವಿಶೇಷ ದಿನವೂ ಈ ಥರ ಟೈಲರಿಂಗ್ ಪ್ರಮಾಣ ಪತ್ರನೂ ಇದು ಬೇರೆ ಬೇರೆ ಥರದ್ದು ಎಲ್ಲ ಒಂದು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ. ಮಹಿಳೆಯರು ಹೇಗೆ ಯೂಸ್ ಮಾಡ್ತಾರೆ ಇದನ್ನು ಸದುಪಯೋಗ ಪಡಿಸ್ಕೊಂಡು ಮಹಿಳೆಯರು ಆರ್ಥಿಕವಾಗಿ ಅವರು ಸ್ವಾವಲಂಬಿಗಳಾಗಿರಬೇಕು. ಇದು ಹೊಲಿಗೆ ಯಂತ್ರ ತಗೊಂಡು ಅವರು ಸ್ವಂತ ಒಂದು ಉದ್ಯಮ ಮಾಡಿಕೊಂಡು ಚೆನ್ನಾಗಿರ್ಬೋದು. ಅವರೆಲ್ಲ ಚೆನ್ನಾಗಿರಬೇಕು. ಎಷ್ಟು ಖುಷಿ ಇದೆ ಮೇಡಮ್ ನೀವು ಪ್ರಮಾಣ ಪತ್ರ ಕೊಡ್ತೀವಿ? ತುಂಬಾ ಖುಷಿ ಇದೆ. ಮಹಿಳೆಯರಿಗೆ ಈ ರೀತಿ ಒಂದು ಆರ್ಥಿಕವಾಗಿ ಅನುಕೂಲ ಆಗುವಂಥ ಕೆಲಸಗಳು ಮಾಡ್ತಿದ್ದಾರೆ. ಖುಷಿ ಆಗ್ತಿದೆ ನನಗೆ ಇದನ್ನು ಕೊಟ್ಟು. ಸಮಾಜದಲ್ಲಿ ಮುಂದೆ ಬರಬೇಕು. ಹೌದು, ಹೆಣ್ಮಕ್ಳು ಮುಂದೆ ಬರಬೇಕು, ಆರ್ಥಿಕವಾಗಿ ಎಲ್ಲ ಸ್ವತಂತ್ರವಾಗಿ ಇರಬೇಕು ಅಂತ ಇಷ್ಟ. ಎಲ್ಲ ವೀಕ್ಷಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯ. ಇವತ್ತು ಬಡವರ ಬಂಧು ಅಭಿಮಾನಿಗಳ ಸಂಘದಿಂದ ಟೈಲರಿಂಗ್ ಸರ್ಟಿಫಿಕೇಟ್ನ ಕೊಡಿಸ್ತಾ ಇದ್ದೀವಿ. ಇದನ್ನು ಗೌರಕ್ಕವರು ನಮ್ಮ ಜನಪ್ರಿಯ ಶಾಸಕರಾದ ಹರೀಶ್ ಗೌಡ್ರು ಅವರ ಶ್ರೀಮತಿ ಗೌರಿ ಹರೀಶ್ ಗೌಡ್ರ ಕೈಲೇ ಕೊಡಿಸ್ಬೇಕು ಅಂತ ಇದನ್ನು ಅರೇಂಜ್ ಮಾಡಿ ಇವತ್ತು ಇಲ್ಲಿ ಕೊಡಿಸ್ತಾ ಇದ್ದೀವಿ. ಇದರಿಂದ ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಇದನ್ನು ತಗೊಂಡ್ರೆ ಅವ್ರಿಗೆ ಟೈಲರಿಂಗ್ ಮಿಷಿನ್ ಸಿಗುತ್ತೆ ಕಾರ್ಪೊರೇಷನ್ಗಳಲ್ಲಿ. ಆದ್ದರಿಂದ ಇದೊಂದು ಒಳ್ಳೆ ಕೆಲಸ ಆಗಲಿ ಅಂತ ನಾವು ಮಾಡಿದ್ದೀವಿ. ಇದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಕೇಳಿದ್ದಾರೆ ಮೇಡಮ್, ಸಾಕಷ್ಟು ಜನ ನಮ್ಮನ್ನು ಕೇಳ್ತಾರೆ. ಯಾಕೆಂದರೆ ಸುಮಾರು ಫಂಕ್ಷನ್ಗಳಲ್ಲಿ ನಾವು ಬುಕ್ಸ್ಗಳು ಕೊಡೋದು, ಸೀರೆ ಕೊಡಿಸೋದು, ಈ ಥರ ಸಾಕಷ್ಟು ಮಾಡ್ತೀವಿ. ಆದ್ದರಿಂದ ನಮಗೂ ಈ ಥರ ಮಾಡಿಕೊಡಿ ಅಂತ ಸುಮಾರು ಜನ ಕೇಳಿದ್ರು. ಇದ್ರ ಮೇಲೆ ನಾವು ಈ ಸರ್ಟಿಫಿಕೇಟ್ನ ಕೊಡಿಸ್ಬೇಕು ಅಂತ ಅವ್ರಿಗೆ 3 ತಿಂಗಳು ಟ್ರೈನಿಂಗ್ ಕೊಡಿಸಿ ಈ ಸರ್ಟಿಫಿಕೇಟ್ನ ಕೊಡಿಸ್ತಾ ಇದ್ದೀವಿ. ಯಾವುದೇ ಥರದ ದುಡ್ಡನ್ನು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ನಮ್ಮದೇ ಸ್ವಂತ ಖರ್ಚಿಂದ ನಾವೇ ಮಾಡ್ತೀವಿ ಮೇಡಮ್. ಈಗ 50 ಜನ ಕೊಟ್ಟಿದ್ದೀವಿ ಮೇಡಮ್. ಈ 50 ಜನ ಕೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಾರ್ಪೊರೇಷನಲ್ಲಿ ಅವ್ರಿಗೆ ಟೈಲರಿಂಗ್ ಮಿಷಿನ್ ಕೊಡ್ತಾರೆ. ಅದಕ್ಕೂ ಕೂಡ ನಾವೇ ಸಹಾಯ ಮಾಡಿ ನಮ್ಮ ಕಾರ್ಪೊರೇಟರ್ ಆಗಿರ್ಬೋದು, ನಮ್ಮ ಜನಪ್ರಿಯ ಶಾಸಕರಾದ ಹರೀಶ್ ಗೌಡ್ರಾಗಿರ್ಬೋದು, ಅವ್ರಿಗೆಲ್ರಿಗೂ ಹೇಳಿ ಅವ್ರಿಗೆ ನಾವು ಕೊಡಿಸ್ಕೊಡ್ತೀವಿ ಮೇಡಮ್. ಅದರಿಂದ ಅವಕಾಶ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತೀವಿ. ಪ್ರತಿ ಸಲನೂ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಗೆ ಇದರಿಂದ ತುಂಬ ಉಪಯೋಗ ಆಗುತ್ತೆ. ಎಲ್ಲಾದರೂ ಲೋನ್ ಮಾಡ್ಕೋಬೇಕಾದ್ರೆ ಎಲ್ಲ ನಮಗೆ ಮಿಷಿನ್ ಎಲ್ಲ ಕೊಡ್ಸಿದ್ದಾರೆ. ಅದರಿಂದನೂ ಉಪಯೋಗ ಆಗ್ತಾ ಇದೆ. ಇದು ತಗೊಂಡು ಇದು ಉಪಯೋಗ ಪಡಿಸ್ಕೊಂತೀವಿ ಅಂತ. ಇಂಥ ಸಂಘಟನೆಗಳು ಬಂದರೆ ಮಹಿಳೆಯರಿಗೆ ತುಂಬ ಯೂಸ್ ಆಗುತ್ತೆ. ಹೌದು, ಈ ಥರದ್ದೆಲ್ಲ ನಮಗೆ ಕೊಡ್ತಾ ಇದ್ರೆ ಒಂಥರ ಏನೋ ಎಲ್ಲಾದರೂ ಲೋನ್ ಸಿಗುತ್ತೆ ಅನ್ನೋ ಭರವಸೆ ಇರುತ್ತೆ.
ಈಗ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋವಾಗ ನಮ್ಗೆ ದೊಡ್ಡ ದೊಡ್ಡ ಲೋನ್ ಮಾಡಿಕೊಟ್ರೆ ಅದರಿಂದ ಇನ್ನೂ ಯೂಸ್ ಆಗುತ್ತೆ. ನಾವು ಇಂಡಿಪೆಂಡೆಂಟ್ ಆಗಿ ಬದುಕ್ಬೋದು. ನೀವು ಎಷ್ಟು ದಿನ ಟ್ರೈನಿಂಗ್ ತಗೊಂಡ್ರಿ? ನಾವು 3 months.